ನಮಸ್ತೆ. ನಾನಿವತ್ತು ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕು ಮಂಗಳಿಗೆ ಅನ್ನೋ ಊರಲ್ಲಿದ್ದೀನಿ. ಮನೀಶ್ ಅಂತ ಫಾರ್ಮರು. ಅವರು ಇಲ್ಲಿ 1 ಎಕರೆ 10 ಗುಂಟೆನಲ್ಲಿ ಶುಂಠಿ ಹಾಕಿದ್ದಾರೆ. ಶುಂಠಿಗೆ ಬೀಜ ಮೈಸೂರಿಂದ ಬಂದಿತ್ತು, ಆದರೆ ಕೊಳೆ ರೋಗ ಬಂದಿರೋದು ನೋಡಿ ನನಗೂ ಬೇಸರಾಗಿದೆ. ಸೊ ಸರಿಗೆ ಮ್ಯಾನೇಜ್ಮೆಂಟು ಇಂಪ್ಲಿಮೆಂಟೇಷನ್ ಆಗಿಲ್ಲ ಇಲ್ಲಿ. ಒಂದು ಇಫ್ ಯು ಟೇಕ್ 100%, ಅರೌಂಡ್ 30% ಈಸ್ ಆಲ್ರೆಡಿ ಇನ್ಫೆಕ್ಟೆಡ್ ವಿತ್ ಕೆಂಪು ಕೊಳೆ ಅಥವಾ PTM ರಾಟ್ ಅಂತ ಏನು ಕರಿತೀವಿ, ಸಾಫ್ಟ್ ರಾಟ್ ಅಂತ ಏನು ಕರಿತೀವಿ ಇದೆ. ಬಟ್ ಅದರಲ್ಲಿ ಏನು ಬ್ಯಾಕ್ಟೀರಿಯಾ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋಕ್ಕೆ ನಾವು ಏನು ದುಂಡಾಣು ಕೊಳೆ ಅಂತೀವಿ ಅಥವಾ ರಾಲ್ಸ್ಟೋನಿಯಾ ವಿಲ್ಟ್ ಅಂತೀವಲ್ಲ, ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತೀವಲ್ಲ, ಅದು ಇದೆಯೋ ಇಲ್ಲ ಅಂತ ಪರೀಕ್ಷೆ ಮಾಡೋಕ್ಕೆ ಈ ಒಂದು ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನೀವು ಇನ್ಫೆಕ್ಟೆಡ್ ಪ್ಲಾಂಟ್ ತೊಗೋಬೇಕು. ಆ ಇನ್ಫೆಕ್ಟೆಡ್ ಪ್ಲಾಂಟು ನಮಗೆ ಈ ಕಾಲರ್ ರೀಜನಲ್ಲಿ ಇನ್ಫೆಕ್ಷನ್ ಶುರುವಾಗಿರುತ್ತೆ. ಈ ರೀಜನಲ್ಲಿ ಅದು ತೊಗೊಂಡು ನೀವು ಗಡ್ಡೆ ತೊಗೋಬೇಕು ಅಂತಿಲ್ಲ. ಗಡ್ಡೆ ಬಿಟ್ಬಿಟ್ಟು ಕಾಲರ್ ರೀಜನಿಂದ, ಬುಡದಿಂದ ಒಂದು 4 ಇಂಚು ಮೇಲ್ಗಡೆಗೆ ಅದನ್ನು ತೊಗೋಬೇಕು. ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. ಸೊ ಈ ಥರ ಕಟ್ ಮಾಡಿಕೊಂಡು ಒಂದು ಗಾಜಿನ ಲೋಟದಲ್ಲಿ ನೀರು ತೊಗೋಬೇಕು. ಈ ಗಾಜಿನ ಲೋಟದಲ್ಲಿ ನೀರು ತೊಗೊಂಡು ಅರ್ಧ ಕಟ್ಟಾಗಿರೋ ಭಾಗ ನೀರು ಒಳಗಡೆ ಇರಬೇಕು, ಇನ್ನರ್ಧ ಹೊರಗಡೆ ಇರಬೇಕು. ಈ ಕಟ್ ಮಾಡಿರೋ ಜಾಗನ ನಾವು ಇಲ್ಲಿಂದ ಏನಾದರೂ ಹೊಗೆ ಥರ ಬರುತ್ತಾ, ಅಂದರೆ ಊಸ್ ಬರುತ್ತಾ, ಬ್ಯಾಕ್ಟೀರಿಯಲ್ ಊಸ್ ಅಂತ ಟೆಸ್ಟ್ ಮಾಡಬೇಕು. 2 ನಿಮಿಷ ಬಿಡಬೇಕಿದ್ನ. 2 ನಿಮಿಷ ಬಿಟ್ಟಿದ್ದೀವಿ ನಾವು. ಯಾವುದೇ ಥರದ ನಮಗೆ ಹೊಗೆ ಥರದ್ದಾಗಲಿ, ದಾರ ಥರ ಆಗಲಿ ಅಥವಾ ಊಸ್ ಆಗಲಿ ಬಂದಿಲ್ಲ 2 ನಿಮಿಷ ಆದರೂ. ಇದು ನಮಗೆ ಏನು ಕನ್ಫರ್ಮ್ ಆಗುತ್ತೆ ಅಂದರೆ ಈ ಒಂದು ಸ್ಯಾಂಪಲಲ್ಲಿ ಯಾವುದೇ ಥರದ ದುಂಡಾಣು ಅಥವಾ ಬ್ಯಾಕ್ಟೀರಿಯಾ ಇಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಟು ರೂಲ್ ಔಟ್. ಬ್ಯಾಕ್ಟೀರಿಯಾ ಇದ್ದರೆ ಮ್ಯಾನೇಜ್ಮೆಂಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ಯಾವುದೇ ಬ್ಯಾಕ್ಟೀರಿಯಲ್ ಡಿಸೀಸ್ ಇಲ್ಲ. ಸೊ ಇದು 100% ನಮಗೆ PTM ಇದೆ ಅಂತ ನಮಗೆ ಗೊತ್ತಾಗಿದೆ. ಮನೀಶ್, ಈ ಕಡೆ. So Manish, now you can do it yourself. Yes, sir. So absolutely there is no problem. No problem. To find out, Yeah. If bacteria is there, what you can see in this? I can see a black spot. It's not black spot. If bacteria is there, you will get a ooze. Ooze. It is like a thread-like structure coming out from the cut portion. White. Okay, sir. Okay. So since in your sample bacteria is not there, and we have seen some symptoms of PTM, we can 100% say it is because of PTM rot only. So absolutely there is no bacteria. There is no bacteria. Okay. So now you can do it yourself. Yes, sir. Okay. Thank you.